ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ನೇಮಕಾತಿಗಳನ್ನು ಮಾಡ್ಕೊಳ್ತೀವಿ ಅಂತ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಆದರೂ ಸಹ ನೇಮಕಾತಿ ಆಗ್ತಾ ಇಲ್ಲ ಅನ್ನೋ ಆರೋಪಗಳನ್ನು ಸಹ ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಇದೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ನೇಮಕಾತಿಗಾಗಿ ಹೋರಾಟವನ್ನು ಮಾಡ್ತಾ ಇರುವಂಥ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಯಾವ ನೇಮಕಾತಿ ಆಗಬೇಕು, ಏನು ಅಂತ? ಸರ್, ನಮಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 12 ವರ್ಷಗಳಿಂದ ಯಾವುದೇ ನೇಮಕಾತಿ ಆಗಿಲ್ಲ. 1 ರಿಂದ 5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರು ನೇಮಕಾತಿ ಆಗಿಲ್ಲ. ಹಾಗಾಗಿ ನಾವು ಸರ್ಕಾರಲ್ಲಿ ಏನು ಮನವಿ ಮಾಡ್ಕೊಳ್ತೀವಿ ಅಂತಂದರೆ, ಇದು ಪ್ರತಿ ಸಲ ನಾವು ಈಗ 2 ತಿಂಗಳಲ್ಲಿ 5-6ನೇ ಬಾರಿ ಬಂದು ಅವರಲ್ಲಿ ಮನವಿ ಮಾಡಿದ್ದೀವಿ. ಅವರು 2 ವರ್ಷ ಹಿಂದೆ 4424 ಪೋಸ್ಟ್ಗಳನ್ನು ನಾವು ಕಾಲ್ ಮಾಡ್ತೀವಿ ಅಂತ ಹೇಳಿದಾಗ ನಾವು 2 ವರ್ಷದಿಂದ ಓದ್ತಾನೇ ಇದ್ದೀವಿ. ಆದರೆ ಅವರು ಈಗ ಸಡನ್ಲಿ GPSTR ಬೇರೆ ಪೋಸ್ಟ್ಗಳನ್ನು ಇನ್ಕ್ರೀಸ್ ಮಾಡಿ ನಮ್ಮ PSTR ಪೋಸ್ಟ್ಗಳನ್ನು ಏನು ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಹಾಗಾಗಿ ನಮ್ಮ 2 ವರ್ಷದಿಂದ ಓದುತ್ತಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ತುಂಬ ಕಷ್ಟ ಆಗಿದೆ. ದಯವಿಟ್ಟು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ, ನೀವು ಒಮ್ಮೆದೊಮ್ಮೆಲೆ ಈ ಥರ ಡಿಸಿಷನ್ ತೊಗೊಳ್ಳೋದು ತಪ್ಪಾಗುತ್ತೆ. ನೀವು ಏನು ಹೇಳಿದ್ದೀರಾ ಮುಂಚೆ 4424 ಪೋಸ್ಟ್ಗಳನ್ನು ಕಾಲ್ ಮಾಡ್ತೀವಿ ಅಂತ ಏನು ಡ್ರಾಪ್ ಬಿಟ್ಟಿದ್ದೀರಾ, ಅದರ ಪ್ರಕಾರ ನಡ್ಕೊಳ್ಳಿ, ನಮಗೆ ನ್ಯಾಯವನ್ನು ಒದಗಿಸಿಕೊಡಿ ಎಂದು ತಮ್ಮಲ್ಲಿ ಈ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಸ್, ಕೊಟ್ಟ ಮಾತಿನಂತೆ ಸರ್ಕಾರ ನಡೆದುಕೊಳ್ಳಲಿ, ಶೀಘ್ರದಲ್ಲಿ ನೇಮಕಾತಿ ಮಾಡಿಕೊಳ್ಳಿ ಅನ್ನೋ ಮಾತುಗಳನ್ನು ಇವರು ಹೇಳ್ತಾ ಇರುವಂಥದ್ದು. ಇನ್ನೊಬ್ಬರು ಇಲ್ಲಿ ಶಿಕ್ಷಕರಿದ್ದಾರೆ, ಅವ್ರನ್ನ ಮಾತನಾಡ್ತಾ ಇದ್ದೀನಿ. ಸರ್, ಯಾಕೆ ಸರ್ಕಾರ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಅಂತ, ಏನು ಅನ್ಯಾಯ ಆಗ್ತಾ ಇದೆ? ಮೊದಲನೇದಾಗಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ಸರ. ನೇಮಕಾತಿ ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂತಂದರೆ, ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿ ವೇಕೆನ್ಸಿಗಳು ಖಾಲಿ ಇಲ್ಲ ಅಂಥೇಳಿ ಅವರು ಸರ್ಕಾರ ಪದೇ ಹೇಳ್ತಾ ಇದೆ. ನೀವು ಗೆಸ್ಟ್ ಟೀಚರ್ ತೊಗೊಳ್ತಾ ಇದ್ದೀರಾ, 1000 ಗಟ್ಟಲೆ ಗೆಸ್ಟ್ ಟೀಚರ್ನ ನೇಮಕ ಮಾಡ್ಕೊಳ್ತಾ ಇದ್ದೀರಾ. ಆದರೆ ಪರ್ಮನೆಂಟ್ ಟೀಚರ್ ತೊಗೊಳ್ಳಿ ಅಂತಂದರೆ ವೇಕೆನ್ಸಿ ಖಾಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಮೊದಲನಾಗಿ ಹೇಳಬೇಕಾದ್ರೆ ಸರ್ಕಾರಕ್ಕೆ ಈ D.Ed ಅಂತ ಕೋರ್ಸ್ನ ಬಂದ್ ಮಾಡಿಸಿ, ಅದನ್ನು ಮಾಡೇ ನಮ್ಮ ಬದುಕು ಹಿಂಗಾಗ್ಬಿಟ್ಟಿದೆ. ಆ ಕಡೆ ಸತ್ತು ಕುಣಿಗೂ ಇಲ್ಲ, ಇದ್ದು ಮನೆಗೂ ಇಲ್ಲ ಅನ್ನಂಗೆ ಆಗಿಬಿಟ್ಟಿದೆ. ಅದು ಹೆಂಗಂದ್ರೆ 12 ವರ್ಷ ಆಯಿತು ನೀವು ವೇಕೆನ್ಸಿ ಪೋಸ್ಟೇ ಬಿಟ್ಟಿಲ್ಲ. PSTR ಪೋಸ್ಟ್ಗಳು 1 to 5th ಟೀಚರ್ನ ಕಾಲ್ಫಾರ್ಮೇ ಮಾಡಿಲ್ಲ. 12 ವರ್ಷ ಆಯಿತು. ಈಗ 2 ವರ್ಷದಿಂದ ನೀವು ನೇಮಕಾತಿ ಮಾಡ್ಕೊಳ್ತಾ ಇದ್ದೀವಿ. 4424 ಪೋಸ್ಟ್ಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ನೀವು ವಿಶ್ವಾಸ ಕೊಟ್ಟಾಗಲೇ ನಾವೆಲ್ಲೇನು ಮಾಡಿದ್ವಿ, ನಮ್ಮ ಕೆಲಸಗಳನ್ನ ಬಿಟ್ಟು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತೆ ನಮ್ಮಲ್ಲಿ ಒಣಗಿದ ಮರಕ್ಕೆ ಹೆಂಗೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಹೆಂಗೆ ಚಿಗುರುತ್ತಲ್ಲ, ಹಂಗೆ ಅವರು ನಮ್ಮ ಇವರು ಮಧು ಬಂಗಾರಪ್ಪನವರು ಅತಿ ಶೀಘ್ರದಲ್ಲಿ ಶಾಲಾ ಶಿಕ್ಷಕರು ನೇಮಕ ಮಾಡ್ಕೊಳ್ತೀವಿ ಅಂದಾಗ ನಮ್ಮಲ್ಲೂ ಕೂಡ ಒಂದು ಆಸೆ ಹುಟ್ಟುತ್ರಿ, ಆಶಾವಾದಿಗಳದಿವೆ. ಅದೆಲ್ಲ ಬಿಟ್ಟು ಕೆಲಸ ಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ರೀಸೆಂಟಾಗಿ ಏನಾಗ್ತದಾರೆ ಅಂದರೆ, ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟು ಹುದ್ದೆಗಳು ಖಾಲಿ ಇಲ್ಲ, ಕೇವಲ ಬೆರಳೆಣಿಕೆ ಅಷ್ಟು 800 ಹುದ್ದೆಗಳು ಮಾತ್ರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ನೇಮಕಾತಿಯಲ್ಲೂ ಕೂಡ 108 ತೊಂದರೆಗಳು ಮಾಡ್ತಾ ಇದ್ದಾರೆ, 108 ರೂಲ್ಸ್ ರೆಗ್ಯುಲೇಷನ್ ಮಾಡ್ತಾ ಇದ್ದಾರೆ. 800 ಹುದ್ದೆಗಳು ಯಾರಿಗೆ ಸಾಕಾಗುತ್ತೆ? ಒಂದು ಸರ್ತಿ ನೀವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದು ನೋಡಿರಿ, ಎಲ್ಲ ಶಾಲೆಗಳನ್ನು ಸರ್ವೆ ಮಾಡಿರಿ, ಎಷ್ಟು ಹುದ್ದೆಗಳನ್ನು ಖಾಲಿ ಕಾಣಿಸ್ತೋ ನೀವು ನೋಡಿರಿ, ಅದು ಸರ್ವೆ ಮಾಡಿಸ್ರಿ. ಲಕ್ಷಾನುಗಟ್ಟಲೆ ಹುದ್ದೆಗಳು ಖಾಲಿ ಇದ್ದಾವೆ. ಕೆಲವು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ, ಕೇವಲ ಮಕ್ಕಳಿದ್ದಾರೆ, ಏಕೋಪಾಧ್ಯಾಯ ಶಾಲೆಗಳಿದ್ದಾರೆ. ಇನ್ನೂ ಕೆಲವು ಶಾಲೆಗಳೇನಪ್ಪ ಅಂದರೆ ಶೂನ್ಯ ಶಿಕ್ಷಣ ಇದೆ. ಶಾಲೆಗಳನ್ನು ಮುಚ್ಚಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರ. ಸರ್ಕಾರಿ ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ನಾವು ಮುಚ್ಚೋಕೆ ಬಿಡೋದೇ ಇಲ್ಲ. ಇನ್ನೊಂದೇನಪ್ಪ ಅಂದರೆ, ಈ D.Ed ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಕಿವಿ ಮಾತು ಹೇಳ್ತೀನಿ, ಯಾರೂ ಆ ಕೋರ್ಸ್ನ ಮಾಡಬೇಡಿ. ಸರ್ಕಾರದ ಮೇಲೆ ಒಂದಿಷ್ಟು ನಂಬಿಕೆ ಇಲ್ಲ. ಮುಂದೆ ನೇಮಕಾತಿ ಮಾಡೋಲ್ಲ, ಆಲ್ರೆಡಿ ನಾವು ಅನುಭವಿಸ್ತಿದ್ದೀವಿ ಆ ಕಷ್ಟ ಏನಪ್ಪ ಅಂತಂದರೆ, D.Ed ಮಾಡಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕಾಗಿ ನನಗಿವತ್ತು ಊರಲ್ಲಿ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಯಾಕೆ? D.Ed ಮುಗಿಸಿ 12 ವರ್ಷ ಆಯಿತು. 12 ವರ್ಷ ಆದರೂ ಕೂಡ ನನಗೆ ಜಾಬ್ ಇಲ್ಲ. ಯಾಕೆ? ಸರ್ಕಾರ ನೇಮಕಾತಿ ಮಾಡ್ಕೊಳ್ಳಿಲ್ಲ, ನನಗೆ ಜಾಬ್ ಇಲ್ಲ. ನಂದೇನು ತಪ್ಪಿಲ್ಲ. ಸರ್ಕಾರ ನೇಮಕಾತಿ ಮಾಡ್ಕೊಂಡ್ರೆ ತಾನೇ ನನಗೆ ಗೊತ್ತಾಗೋದು ನಾನು ಈ ಜಾಬ್ಗೆ ನಾನು ಏಬಲ್ ಇದ್ದೀನಾ ಇಲ್ವಾ ಅಂತೇಳಿ. ಒಂದು ಅವಕಾಶನಾದರೂ ಸಿಗ್ಬೇಕು ತಾನೇ ನಮಗೆ. 2015ರಿಂದ ಇಲ್ಲಿವರೆಗೂ ಒಂದು ನೇಮಕಾತಿನೂ ಆಗಿಲ್ಲ, ನಾನು ಒಂದು ಅಪ್ಲಿಕೇಶನ್ ಹಾಕಿಲ್ಲ, ಒಂದು ಎಕ್ಸಾಮ್ನೂ ಬರೆದಿಲ್ಲ. ಈಗ ಹೆಣ್ಣು ಕೇಳೋಕೆ ಹೋದರೆ ಹೆಣ್ಣು ಕೊಡ್ತಾ ಇಲ್ಲ. ಯಾಕಂತಂದರೆ ಜಾಬ್ ಇಲ್ಲ. ಮೇನ್ ಕಂಟೆಂಟ್ ಅಂದರೆ ಜಾಬ್ ಇಲ್ಲ. ಊರಲ್ಲಿ ಮುಖ ತೋರಿಸದೇ ಇರೋಂಗೆ ಆಗ್ಬಿಟ್ಟಿದೆ ನಮಗೆ. ಯಾರೇನು ಕೊಡಬೇಕು? ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲ ಬಿಟ್ಟಿ ಭಾಗ್ಯ ಹೇಳ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಭಾಗ್ಯ ಸೇರಿಸ್ರಿ, ನಿಮ್ಮ ಕಾಲು ಮುಗಿತೀವಿ. ಕನ್ಯಾದಾನ ಅಂತಕ್ಕಂಥ ಒಂದು ಭಾಗ್ಯನೂ ಸೇರಿಸ್ರಿ, ನಮ್ಮಂಥವ್ರಿಗೆ ಉಪಕಾರ ಆಗುತ್ತೆ. ನಿಮ್ಮ ಫೋಟೋ ನಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆನೇ ಮಾಡ್ತೀವಿ. ಸರ್, ಇವಾಗ ನಮ್ಮ ಬೇಡಿಕೆಗಳು ಈಗ ನೋಡಿದ್ರಲ್ಲ ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಅಂತ. ಇನ್ನೊಬ್ರು ಇದ್ದಾರೆ ಇಲ್ಲಿ ಶಿಕ್ಷಕರು, ಅವ್ರನ್ನ ಮಾತನಾಡ್ತಾ ಇರ್ತಾನೆ. ಸರ್, ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ ಈ ನೇಮಕಾತಿ ಇಲ್ಲದೆ ಕಾರಣಕ್ಕಾಗಿ? ಸರ್ ನಮಸ್ಕಾರ, ಬಸವರಾಜ್ ಅಂತ, ಕೊಪ್ಪಳ ಜಿಲ್ಲೆಯಿಂದ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಇವತ್ತು ನಾವು ಫ್ರೀಡಂ ಪಾರ್ಕಲ್ಲಿ ನೇಮಕಾತಿ ವಿಷಯವಾಗಿ
ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆ ಅಂದರೆ ಈ ನೇಮಕಾತಿಗಳಲ್ಲಿ ತಂದಿರುವಂಥ ನೀತಿ ನಿಯಮಗಳಿಂದ ನಮ್ಮ ಜೀವನವೇ ದ್ವಂದ್ವಮಯ ಆಗಿದೆ. ಆ ಕಡೆಗೆ ಏನು ಎತ್ತು ಏರಿಗೆ ಇರಲಿಲ್ಲ, ಕೋಣ ನೀರಿಗಿಳಿಲ್ಲ ಅನ್ನುವ ರೀತಿಯಲ್ಲಿ ನಮ್ಮ ಪರಿಸ್ಥಿತಿ ಆಗಿದೆ. ಇವತ್ತೇನಾಗ್ತಿದೆ, ಕಲ್ಯಾಣ ಕರ್ನಾಟಕದಲ್ಲಿ ಕೇವಲ 800 ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ ಸರ್. ಅದು ಊಟಕ್ಕೆ ಉಪ್ಪಿನಕಾಯಿ ರೀತಿಯಲ್ಲಿ. ಸೊ ಅದೇನಾಗ್ತಿದೆ ಅಂದರೆ, ಈ ಮೊದಲು FD ಆಗಿತ್ತು, ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ನಮಗೆ ಅವಕಾಶ ಸಿಕ್ಕಿತ್ತು. 4424 ಪೋಸ್ಟ್ಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಾಗಿತ್ತು. ಆರ್ಟಿಕಲ್ 371J ಅಡಿಯಲ್ಲಿ ಈ ನೇಮಕಾತಿ ಕರೆಕ್ಟ್ ಆಗಿತ್ತು. ನಾವೆಲ್ಲರೂ ಭಾಳ ಸಂತೋಷದಿಂದ ಗೆಳೆಯ ಹೇಳಿದ ರೀತಿಯಲ್ಲೇ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಕೊಂಡು ನಾವೇನು ಮಾಡಿದ್ವಿ, ಇಷ್ಟು ದಿನ ಕಾದಿದ್ದೀವಪ್ಪ, ಈಗಾದರೂ ಒಂದು ಸಂತೋಷ ಪಡುವಂಥ ವಿಷಯ ನಮ್ಮ ಮುಂದೆ ಬಂದಿದೆ. ಈ ಸರ್ತಿ ನಾವು ಮಾಡ್ಕೊಂಡು ಬಿಡಲೇಬೇಕು ಎನ್ನುವಂಥ ಒಂದು ದೃಢ ನಿರ್ಧಾರ ಮಾಡಿ 3 ವರ್ಷಗಳಿಂದ ಸತತ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಮಧು ಬಂಗಾರಪ್ಪನವ್ರು ಏನು ಮಾಡಿದರು, 6,000 ಅತಿ ಶೀಘ್ರದಲ್ಲಿ, 15,000 ಅತಿ ಶೀಘ್ರದಲ್ಲಿ, 4,000 ಅತಿ ಶೀಘ್ರದಲ್ಲಿ ಎನ್ನುವಂಥ ಒಂದು ಪೊಳ್ಳು ಭರವಸೆಗಳನ್ನು ಕೊಟ್ಕೊಂತ ಬಂದರು ಹೊರತು ಈ 3 ವರ್ಷದವರೆಗೆ ಕಾಲ್ಫರ್ಮ್ಗಳೇ ಆಗಲಿಲ್ಲ. ಈಗೇನೋ ಒಂದು ಹೊಸ ಮುಖ್ಯಮಂತ್ರಿಗಳು ಬಂದು ಒಂದು ಹೊಸ ಆಸೆಯನ್ನು ನಮ್ಮಲ್ಲಿ ಚಿಗುರು ಹೊಡೆಸಿದ್ರು. ಆದರೆ ಆ ಚಿಗುರು ಹೊಡೆದಂತಹ ಗಿಡಕ್ಕೆ ಇವರೇನು ಮಾಡ್ತಾ ಇದ್ದಾರೆ, ಮತ್ತೆ ಕೊಡಲಿ ಪೆಟ್ಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೇಮಕಾತಿ ರೂಲ್ಸ್ಗಳಿಂದ ಏನಾಗ್ತಿದೆ ಅಂದರೆ, ಈ ಮೊದಲು 2015ರಲ್ಲಿರುವಂತಹ C&R ರೂಲಿಗೂ ಈ 2026ರ C&R ರೂಲಿಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಅಲ್ಲಿ ಸಾಮಾನ್ಯ ಶಿಕ್ಷಕರು ಅಂತೇಳಿ ನೇಮಕಾತಿ ಮಾಡ್ಕೊಳ್ತಿದ್ರು. ಆದರೆ ಇಲ್ಲಿ ಏನಾಗ್ತಿದೆ, 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಷಯವಾರು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಹೊರಟಿದೆ. ದೇಶದ ಎಲ್ಲ ರಾಜ್ಯಗಳಲ್ಲಿ ಇವರೊಂದು ಸಮೀಕ್ಷೆ ಮಾಡಲಿ, ಪ್ರಾಥಮಿಕ ವಿಭಾಗಕ್ಕೆ ಯಾವ ರೀತಿ ಪರೀಕ್ಷೆಗಳನ್ನು ಮಾಡ್ತಿದ್ರೆ ಅಂತ ಒಂದು ಸಮೀಕ್ಷೆ ಮಾಡಲಿ, ಅವಾಗಾದರೂ ಸರ್ಕಾರದ ಇಲಾಖೆಗೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಬರವಣಿಗೆ ರೂಪದ ಪರೀಕ್ಷೆಗಳನ್ನು ತೆಗೆದುಹಾಕಿ ನಮಗೆ MCQs ಮಾದರಿಯಲ್ಲಿ ಪರೀಕ್ಷೆಗೆ ಅವಕಾಶ ಮಾಡಿಕೊಡಿ, ಜೊತೆಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಡಿ ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ. ಸಾಮಾನ್ಯ ಶಿಕ್ಷಕರು ಅಂತೇಳಿ ನಮ್ಮನ್ನು ಪರಿಗಣನೆ ಮಾಡಿ, ಮತ್ತು ಓವರಾಲ್ 50 PUCಯಲ್ಲಿ ನಾವೇನು ಮಾಡಿದ್ದೀವಿ, 50% ಇಂಗ್ಲೀಷ್ನಲ್ಲಿ ತೆಗೆದುಕೊಳ್ಳಲೇಬೇಕು ಎನ್ನುವಂಥ ಒಂದು ರೂಲ್ಸನ್ನು ತೊಗೊಂಡಿದ್ದಾರೆ. ಅದನ್ನು ತೆಗೆದುಹಾಕಿ ಓವರಾಲ್ 50 ಅಂತೇಳಿ ಮಾಡಿಕೊಟ್ರೆ ಸುಮಾರು 40-50 ಸಾವಿರ ಆಸ್ಪಿರೆಂಟ್ಸಿಗೆ ಒಂದು ಅವಕಾಶ ಆಗುತ್ತೆ ಸರ್. ಹಾಗಾಗಿ ನಾವು ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ ಸರ್ಕಾರಕ್ಕೆ. ಸೊ ಅಂದರೆ ಸರ್ಕಾರ ಯಾವ ರೀತಿಯಾಗಿ ಮಾತುಗಳನ್ನು ಕೊಟ್ಟಿದೆ, ಅದು ಮಾತುಗಳು ಸರ್ಕಾರ ಈಡೇರಿಸುವಲ್ಲಿ ವಿಫಲವಾಗ್ತಾ ಇದೆ ಅನ್ನೋ ಮಾತುಗಳನ್ನು ಇಲ್ಲಿನ ಶಿಕ್ಷಕರು ಆರೋಪ ಮಾಡ್ತಾ ಇದ್ರು. ಇನ್ನೊಬ್ರು ಇದ್ದಾರೆ, ಕೊನೆಯದಾಗಿ ಅವ್ರನ್ನ ಮಾತನಾಡ್ತಾ ಹೋಗ್ತಾ ಇದ್ದೀನಿ. ಮೇಡಮ್, ಯಾಕೆ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಅನ್ನೋದು? ಸರ್, ನಮ್ಮ ಬೇಡಿಕೆ ಇಷ್ಟೇ, PSTR ಹುದ್ದೆಗಳನ್ನು ಹೆಚ್ಚಿಗೆ ಮಾಡಬೇಕು. ಓವರಾಲ್ 50 PUC ಓವರಾಲ್ 50 ಮಾಡಬೇಕು. ಸಾಮಾನ್ಯ ಶಿಕ್ಷಕರಂತ ಕನ್ಸಿಡರ್ ಮಾಡಬೇಕು. HK ಭಾಗದಲ್ಲಿ ಪೋಸ್ಟ್ ಹೆಚ್ಚಿಗೆ ಆಗಬೇಕು. 10 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಇಲ್ಲಿವರೆಗೂ ಕೂಡ. ಇನ್ನು ಮುಂದೆ ಅತಿ ಶೀಘ್ರದಲ್ಲೇ, ಮಧು ಬಂಗಾರಪ್ಪ ಅವರು ಹೇಳ್ದಂಗೆ ಅತಿ ಶೀಘ್ರದಲ್ಲಿ ಈ ವರ್ಷದಲ್ಲೇ ನೇಮಕಾತಿ ಆಗಲೇಬೇಕು. ಸೊ ನೋಡಿದ್ರಲ್ಲ, ಇವಿಷ್ಟು ಶಿಕ್ಷಕರ ಒಂದು ಆಕ್ರೋಶದ ನುಡಿಗಳು. ಮಧು ಬಂಗಾರಪ್ಪನವರು ಆಶ್ವಾಸನೆ ಕೊಟ್ಟರು, ಶೀಘ್ರದಲ್ಲಿ ನೇಮಕಾತಿ ಮಾಡ್ಕೊಳ್ತೀವಿ, ಶಿಕ್ಷಕರಿಗೆ ನೌಕರಿಯನ್ನು ಕೊಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾನೆ ಬರ್ತಾ ಇದ್ದಾರೆ. ಆದರೂ ಇದುವರೆಗೂ ಸಾಧ್ಯವಾಗಿಲ್ಲ. ಇನ್ನು ಮುಂದಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಶಿಕ್ಷಕರ ನೇಮಕಾತಿಗೆ ಮುಂದಾಗಬೇಕು ಅನ್ನೋದು ಈ ಹೋರಾಟಗಾರರ ಒಂದು ಮಾತಾಗಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಕೀರ್ತನ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.